ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರೇ ಈ ದರೋಡೆಕೋರರಿಗೆ ಟಾರ್ಗೆಟ್ ಆಗಿಬಿಡ್ತಾರೆ. ಅಮಾಯಕರಂತೆ ಬಳಿ ಬಂದು ಬಳಿಕ ಕೊಲ್ಲುವ ಬೆದರಿಕೆ ಹಾಕಿ ರಾಬರಿ ಮಾಡ್ತಾರೆ. ಅದಕ್ಕೆ ನಿದರ್ಶನ ಎಂಬಂತೆ ತಡರಾತ್ರಿ ನೆಲಮಂಗಲ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರ ಜೀವಕ್ಕೆ ಕುತ್ತು ತಂದಿಟ್ಟಿದ್ದಾರೆ ಈ ದುಷ್ಕರ್ಮಿಗಳು. ರಾತ್ರಿ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ನಿಲ್ಲಿಸುವ ಮುನ್ನ ಒಮ್ಮೆ ಯೋಚಿಸಬೇಕಾಗಿದೆ. ಒಂಟಿಯಾಗಿ ವಾಹನ ನಿಲ್ಲಿಸಿರೋರನ್ನ ಕಂಡಾಕ್ಷಣ ಅಮಾಯಕರಂತೆ ಬಳಿ ಬಂದು ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿ ಬೆದರಿಸಿ ಸಿಕ್ಕಿದ್ದೆಲ್ಲವನ್ನೂ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ನೆಲಮಂಗಲ ಸಮೀಪದ ಮಂಗಳೂರು ಹೆದ್ದಾರಿ 75ರಲ್ಲಿ ರಾಬರಿ ಪ್ರಕರಣವೊಂದು ನಡೆದಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಬೆಂಗಳೂರು ಆರ್ಟಿ ನಗರದ ನಿವಾಸಿ ನವೀನ್ ಎಂಬಾತರು ತಮ್ಮ ಕಾರ್ನಲ್ಲಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ರು. ಈ ವೇಳೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮದ ಸರ್ವಿಸ್ ರಸ್ತೆ ಬದಿ ಕಾರನ್ನು ನಿಲ್ಲಿಸಿದ್ದ ವೇಳೆ ಡಿಯೋ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ನವೀನ್ ತಲೆಗೆ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ. ಬಳಿಕ ನವೀನ್ ಬಳಿ ಇದ್ದ 1,75,000 ನಗದು ಹಾಗೂ ಮೊಬೈಲ್ ಫೋನ್ ದೋಚಿ ಎಸ್ಕೇಪ್ ಆಗಿದ್ದಾರೆ. ವೃತ್ತಿಯಲ್ಲಿ ಅಡುಗೆ ಕಾಂಟ್ರಾಕ್ಟರ್ ಆಗಿರುವ ನವೀನ್ ಮೂಲತಃ ಹಾಸನದ ಚನ್ನರಾಯಪಟ್ಟಣ ಮೂಲದವರಾದರೂ ಬೆಂಗಳೂರು ಆರ್ಟಿ ನಗರದಲ್ಲಿ ವಾಸವಿದ್ದಾರೆ. ಹಬ್ಬದ ನಿಮಿತ್ತ ಪತ್ನಿಯ ತವರು ಮನೆ ನೆಲಮಂಗಲ ತಾಲೂಕಿನ ಮೋಟಗಾನಹಳ್ಳಿಯಿಂದ ಹೊರಟು ನೆಲಮಂಗಲದ ಕಡೆಗೆ ಬರ್ತಾ ಇದ್ದ ವೇಳೆ ಈ ಕೃತ್ಯ ನಡೆದಿದೆ. ಕ್ಯಾಟರಿಂಗ್ ಸರ್ವಿಸ್ ವಿಚಾರವಾಗಿ ಗ್ರಾಹಕರಿಂದ ಅಡ್ವಾನ್ಸ್ ಪಡೆದ ಹಣದೊಂದಿಗೆ ನೆಲಮಂಗಲ ಮಾರ್ಗವಾಗಿ ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದರು. ಎಂಟಗಾನಹಳ್ಳಿ ಬಳಿ ವಾಹನ ನಿಲ್ಲಿಸಿದ್ರು. ಇದೇ ವೇಳೆ ಡಿಯೋ ಬೈಕ್ನಲ್ಲಿ ಬಂದು ಬೆದರಿಕೆ ಹಾಕಿ ನವೀನ್ ತಲೆಗೆ ದರೋಡೆಕೋರರು ಹಲ್ಲೆ ನಡೆಸಿದ್ದಾರೆ. ಬಳಿಕ ತೀವ್ರ ಗಾಯಗೊಂಡು ರಕ್ತದ ಮಡುವಿನಲ್ಲೇ ತೆರಳಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನವೀನ್ ಪ್ರಾಥಮಿಕ ಚಿಕಿತ್ಸೆ ಪಡೆದಿದ್ದಾರೆ. ವಿಷಯ ತಿಳಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಚಂದ್ರಕಾಂತ್ ಮತ್ತು ನೆಲಮಂಗಲ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನು ರೀಸರ್ಚ್ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ರೀಸರ್ಚ್ ಮಾಡೋಣ ಅಂತ ಸೈಡಿಗೆ ಹಾಕ್ತೆ. ಇಮಿಡಿಯೇಟ್ಲಿ ಬಂದು ಜೋಬಳಿ ಕೈ ಹಾಕಿದ್ರು. ಮೊಬೈಲ್ ಮೇಲೆ ಮಾಡಿಕೊಂಡಿದ್ದೆ. ಕೈ ಹಾಕಿದ್ರು. ನಾನು ದಬ್ಬದು ಇನ್ನೊಬ್ಬ ಇದ್ದನು ಕಾರಿಂದ ಆಚೆ ಕಡೆ ಕೇಳ್ಕೊಂಡು ನಾನು ಮಾಡಿದೆ. ಅವನು ಸ್ವಲ್ಪ ಪುಷ್ ಮಾಡಿದೆ. ಮತ್ತೆ ಆಚೆ ಕಡೆಗೆ ಇಳಿದಾಗ ಹಿಂದ್ಗಡೆ ಇವನು ಇದ್ನಲ್ಲ ಇನ್ನೊಬ್ಬ, ಅವನು ಹಿಂದ್ಗಡೆ ಹೊಡೆದಾಗ ಫುಲ್ಲು ನನಗಿದೆಲ್ಲ ಬ್ಲಡ್ಡು ಇದಾಯಿತು. ಫುಲ್ಲು ಓಪನ್ ಆಗ್ಬಿಡ್ತಿದ್ದು. ಒಂದು 8-9 ಸ್ಟಿಚ್ ಹಾಕಿದ್ದಾರೆ ಇಲ್ಲಿ. ಫುಲ್ಲು ಸುಸ್ತಾದಂಗೆ ಆಯಿತು. ನಾನು ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಒಂದು 70 ಮೊಬೈಲ್ನು ಇಲ್ಲ ನಾನು ನೋಡಿಲ್ಲ. ಹುಡುಗರು ಅಣ್ಣ, ಚಿಕ್ಕ ಹುಡುಗರು ಒಂದು 22 ವರ್ಷ ಹುಡುಗರು. 22 ವರ್ಷ 25 ವರ್ಷ ಒಳಗಡೆ. ಅದು ಏನ್ರಲ್ಲಿ ಹೊಡೆದಂದ್ರೆ ಗೊತ್ತಿಲ್ಲ ನನಗೆ. ಓಪನ್ ಆದಾಗಲೇ ಗೊತ್ತಾಗಿದ್ದು ನನಗೆ. ಹಿಂಗೆ ಕೈ ಹಿಡ್ಕೊಂಡಲ್ಲ ಹಿಂಗೆ 8-9 ಹಾಕೋ 8 ಕನಲ್ಲಿ ಇದೆಯಲ್ಲ, ಅದು ಬೇಕ್ರಿ ಇದೆಯಲ್ಲ, ಬೇಕ್ರಿ ಹತ್ರನೇ. ಹೌದು, ಇದೇನು ಡ್ರಾಗನ್ ಹಿಡ್ಕೊಂಡು. ಗಂಭೀರವಾಗಿ ಗಾಯಗೊಂಡ ನವೀನ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಖಾಕಿ ಪಡೆ ವಿಶೇಷ ತಂಡ ರಚಿಸಿ ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ನಡೆಸಿದ್ದಾರೆ. ಒಟ್ಟಾರೆ ಹೆದ್ದಾರಿಯಲ್ಲಿ ರಾಬರಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರಿಗೆ ಜೀವ ಭಯ ಎದುರಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸರು ಕಠಿಣ ಕ್ರಮ ಕೈಗೊಂಡು ಮುಂದೆ ಇಂತಹ ಕೃತ್ಯಗಳು ಮರುಕಳಿಸದಂತೆ ನಿಗಾ ವಹಿಸಬೇಕಾಗಿದೆ.